ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಂ. ಪರಮ ದಯಾಮಯನು ಕರುಣಾನಿಧಿಯೂ ಆಗಿರುವ ಅಲ್ಲಾಹುವಿನ ನಾಮದಿಂದ. ಹಾಮೀಮ್ ಐನ್ ಸೀನ್ क़ाफ़ كذلك يوحي إليك وإلى الذين من قبلك الله العزيز الحكيم. حميم عين سين قاف. ಹೀಗೆ ತಮಗೂ ತಮಗಿಂತ ಮುಂಚಿನವರಿಗೂ ಪ್ರತಾಪಶಾಲಿಯೂ ಯುಕ್ತಿಪೂರ್ಣನೂ ಆಗಿರುವ ಅಲ್ಲಾಹು ದಿವ್ಯ ಸಂದೇಶವನ್ನು ನೀಡುವನು. ಲಹು ಮಾ ಫಿಸ್ ಸಮಾವಾತಿ ವ ಮಾ ಫಿಲ್ ಅರ್ದಿ ವ ಹುವಲ್ ಅಲಿಯುಲ್ ಅಜೀಮ್. ಆಕಾಶಗಳಲ್ಲಿರುವುದು ಮತ್ತು ಭೂಮಿಯಲ್ಲಿರುವುದು ಅವನದ್ದಾಗಿವೆ. ಅವನು ಅತ್ಯುನ್ನತನೂ ಮಹಾನನೂ ಆಗಿರುವನು. ತಕಾದು ಸಮಾವಾತು ಯತಫತ್ತರ್ನ ಮಿನ್ ಫೌಕಿಹಿನ್ والملائكة يسبحون بحمد ربهم ويستغفرون لمن في الأرض ألا إن الله هو الغفور الرحيم. ಆಕಾಶಗಳು ತಮ್ಮ ಮೇಲ್ಭಾಗದಿಂದ ಒಡೆದು ಚೂರಾಗುವಂತಿದೆ. ಮಲಕುಗಳು ತಮ್ಮ ರಬ್ಬಿನ ಅಂದರೆ ತಮ್ಮ ಪರಿಪಾಲಕನ ಸ್ತುತಿಯೊಂದಿಗೆ ಅವನ ಕೀರ್ತನೆ ಮಾಡುತ್ತಿರುವರು. ಭೂಮಿಯಲ್ಲಿರುವವರಿಗೆ ಅವರು ಪಾಪಮುಕ್ತಿಯನ್ನು ಬೇಡುತ್ತಿರುವರು. ಅರಿಯಿರಿ, ಖಂಡಿತವಾಗಿಯೂ ಅಲ್ಲಾಹು ಅತ್ಯಧಿಕ ಕ್ಷಮಿಸುವವನು ಅಪಾರ ಕರುಣೆಯುಳ್ಳವನೂ ಆಗಿರುವನು. ವಲ್ಲದೀನ ಇತ್ತಖذೂ ಮಿನ್ ದೂನಿಹಿ ಔಲಿಯಾ ಅಲ್ಲಾಹು ಹಫೀಜುನ್ ಅಲೈಹಿಂ ವಮಾ ಅಂತ ಅಲೈಹಿಂ ಬಿವಕೀಲ್. ಅವನ ಹೊರತು ಅನ್ಯರನ್ನು ರಕ್ಷಕರನ್ನಾಗಿ ಮಾಡಿಕೊಂಡವರನ್ನು ಅಲ್ಲಾಹು ಸೂಕ್ಷ್ಮವಾಗಿ ಗಮನಿಸುತ್ತಿರುವನು. ಅವರ ವಿಷಯದಲ್ಲಿ ತಾವು ಹೊಣೆಗಾರರಲ್ಲ. وكذلك أوحينا إليك قرآنا عربيا لتنذر أم القرى ومن حولها وتنذر يوم الجمع لا ريب فيه فريق في الجنة وفريق في السعير. ಹೀಗೆ ನಾವು ತಮಗೆ ಅರಬಿ ಭಾಷೆಯಲ್ಲಿರುವ ಕುರ್ಆನನ್ನು ದಿವ್ಯ ಸಂದೇಶವಾಗಿ ನೀಡಿದೆವು. ಉಮ್ಮುಲ್ ಕುರಾ ಅಂದರೆ ಮಕ್ಕಾ ಮತ್ತು ಅದರ ಪರಿಸರದಲ್ಲಿರುವವರಿಗೆ ತಾವು ಮುನ್ನೆಚ್ಚರಿಕೆ ನೀಡುವ ಸಲುವಾಗಿ, ಒಟ್ಟುಗೂಡಿಸುವ ದಿನದ ಬಗ್ಗೆ ತಾವು ಮುನ್ನೆಚ್ಚರಿಕೆ ನೀಡುವ ಸಲುವಾಗಿ. ಅದರಲ್ಲಿ ಸಂದೇಹವೇ ಇಲ್ಲ. ಅಂದು ಒಂದು ಗುಂಪು ಸ್ವರ್ಗದಲ್ಲಿಯೂ ಇನ್ನೊಂದು ಗುಂಪು ಜ್ವಲಿಸುವ ನರಕಾಗ್ನಿಯಲ್ಲಿಯೂ ಇರುವರು. ವಲೌ ಶಾಅ ಅಲ್ಲಾಹು ಲಜಅಲಹುಂ ಉಮ್ಮತನ್ ವಾಹಿದತನ್ ವಲಾಕಿನ್ ಯುದ್ಖಿಲು ಮನ್ ಯಶಾಅು ಫೀ ರಹ್ಮತಿಹಿ والظالمون ما لهم من ولي ولا نصير. ಅಲ್ಲಾಹು ಇಚ್ಛಿಸುತ್ತಿದ್ದರೆ ಅವನು ಅವರನ್ನು ಅಂದರೆ ಮನುಷ್ಯರನ್ನು ಏಕೈಕ ಸಮುದಾಯವನ್ನಾಗಿ ಮಾಡುತ್ತಿದ್ದನು. ಆದರೆ ಅವನಿಚ್ಛಿಸುವವರನ್ನು ಅವನು ತನ್ನ ಕಾರುಣ್ಯದಲ್ಲಿ ಪ್ರವೇಶ ಮಾಡಿಸುವನು. ಅಕ್ರಮಿಗಳಿಗೆ ಯಾವುದೇ ರಕ್ಷಕರಾಗಲಿ ಸಹಾಯಕರಾಗಲಿ ಇರಲಾರರು. ಅಮಿತ್ತಖذೂ ಮಿನ್ ದೂನಿಹಿ ಔಲಿಯಾ ಫಲ್ಲಾಹು ಹುವಲ್ ವಲಿಯ್ಯು ವಹುವ ಯುಹ್ಯಿಲ್ ಮೌತಾ ವಹುವ ಅಲಾ ಕುಲ್ಲಿ ಶೈಇನ್ ಕದೀರ್. ಅಥವಾ ಅವರು ಅವನ ಹೊರತು ಅನ್ಯರನ್ನು ರಕ್ಷಕರನ್ನಾಗಿ ಮಾಡಿಕೊಂಡಿರುವರೇ?
ಆದರೆ ರಕ್ಷಕನು ಅಲ್ಲಾಹು ಮಾತ್ರವಾಗಿರುವನು. ಅವನು ಮರಣ ಹೊಂದಿದವರಿಗೆ ಜೀವವನ್ನು ನೀಡುವನು. ಅವನು ಸರ್ವ ವಿಷಯಗಳಲ್ಲೂ ಸಾಮರ್ಥ್ಯವುಳ್ಳವನಾಗಿರುವನು. وما اختلفتم فيه من شيء فحكمه إلى الله ذلكم الله ربي عليه توكلت وإليه أنيب. ನೀವು ಯಾವುದೇ ವಿಷಯದಲ್ಲಿ ಭಿನ್ನಾಭಿಪ್ರಾಯ ಹೊಂದಿದ್ದರೂ ಅದರ ಬಗ್ಗೆ ತೀರ್ಪು ನೀಡುವ ಹಕ್ಕಿರುವುದು ಅಲ್ಲಾಹುವಿಗಾಗಿದೆ. ಅವನೇ ನನ್ನ ರಬ್ಬಾದ, ಅಂದರೆ ನನ್ನ ಪರಿಪಾಲಕನಾದ ಅಲ್ಲಾಹು. ಅವನ ಮೇಲೆ ನಾನು ಭರವಸೆಯನ್ನಿಟ್ಟಿರುವೆನು. ಅವನೆಡೆಗೆ ನಾನು ವಿನಮ್ರತೆಯೊಂದಿಗೆ ಮರಳುವೆನು. ಫಾತಿರು ಸ್ಸಮಾವಾತಿ ವಲ್ ಅರ್ದ್ جعل لكم من أنفسكم أزواجا ومن الأنعام أزواجا يذرأكم فيه ليس كمثله شيء وهو السميع البصير. ಅವನು ಆಕಾಶಗಳ ಮತ್ತು ಭೂಮಿಯ ಸೃಷ್ಟಿಕರ್ತನು. ಅವನು ನಿಮ್ಮಿಂದಲೇ ನಿಮಗೆ ಜೋಡಿಗಳನ್ನು ಮಾಡಿಕೊಟ್ಟಿರುವನು. ಅವನು ಜಾನುವಾರುಗಳಿಂದಲೂ ಜೋಡಿಗಳನ್ನು ಮಾಡಿರುವನು. ತನ್ಮೂಲಕ ಅವನು ನಿಮ್ಮನ್ನು ಸೃಷ್ಟಿಸಿ ಅಧಿಕಗೊಳಿಸುವನು. ಅವನಿಗೆ ಹೋಲಿಕೆಯಾಗಿ ಯಾವುದೂ ಇಲ್ಲ. ಅವನು ಎಲ್ಲವನ್ನು ಆಲಿಸುವವನು, ಎಲ್ಲವನ್ನು ವೀಕ್ಷಿಸುವವನು ಆಗಿರುವನು. ಲಹು ಮಕಾಲೀದು ಸ್ಸಮಾವಾತಿ ವಲ್ ಅರ್ದ್ يبسط الرزق لمن يشاء ويقدر إنه بكل شيء عليم. ಆಕಾಶಗಳ ಮತ್ತು ಭೂಮಿಯ ಕೀಲಿಗೈಗಳು ಅವನ ಅಧೀನದಲ್ಲಿವೆ. ಅವನಿಚ್ಛಿಸುವವರಿಗೆ ಅವನು ಅನ್ನಾಧಾರವನ್ನು ವಿಶಾಲಗೊಳಿಸುವನು ಮತ್ತು ಅವನಿಚ್ಛಿಸುವವರಿಗೆ ಅದನ್ನು ಸಂಕುಚಿತಗೊಳಿಸುವನು. ಖಂಡಿತವಾಗಿಯೂ ಅವನು ಸರ್ವ ವಿಷಯಗಳ ಬಗ್ಗೆಯೂ ಅರಿವುಳ್ಳವನಾಗಿರುವನು. ಶರಅ ಲಕುಂ ಮಿನದ್-ದೀನಿ ಮಾ ವಸ್ಸಾ ಬಿಹಿ ನೂಹನ್ ವಲ್ಲದೀ ಔಹೈನಾ ಇಲೈಕ ವಮಾ ವಸ್ಸೈನಾ ಬಿಹಿ ಇಬ್ರಾಹೀಮ ವಮೂಸಾ ವಈಸಾ أن أقيموا الدين ولا تتفرقوا فيه كبر على المشركين ما تدعوهم إليه الله يجتبي إليه من يشاء ويهدي إليه من ينيب. ನೂಹರಿಗೆ ಆದೇಶಿಸಿರುವುದನ್ನು, ತಮಗೆ ದಿವ್ಯ ಸಂದೇಶವಾಗಿ ನೀಡಿರುವುದನ್ನು ಇಬ್ರಾಹಿಂ, ಮೂಸಾ, ಈಸಾ ಮುಂತಾದವರಿಗೆ ನಾವು ಆದೇಶಿಸಿರುವುದನ್ನು, ಅಂದರೆ ನೀವು ಧರ್ಮವನ್ನು ಸಂಸ್ಥಾಪಿಸಿರಿ ಮತ್ತು ಅದರಲ್ಲಿ ಭಿನ್ನರಾಗದಿರಿ ಎಂಬ ವಿಷಯವನ್ನು ಅವನು ನಿಮಗೆ ಧರ್ಮನಿಯಮವಾಗಿ ನಿರ್ದೇಶಿಸಿರುವನು. ನೀವು ಆ ಬಹುದೇವ ವಿಶ್ವಾಸಿಗಳನ್ನು ಯಾವುದರೆಡೆಗೆ ಆಹ್ವಾನಿಸುತ್ತಿರುವಿರೋ ಅದು ಅವರಿಗೆ ಅತಿ ಭಾರವಾಗಿ ಕಾಣುತ್ತಿದೆ. ಅಲ್ಲಾಹು ಅವನಿಚ್ಛಿಸುವವರನ್ನು ಅವನ ಬಳಿಗೆ ಆರಿಸಿಕೊಳ್ಳುವನು. ವಿನಮ್ರತೆಯೊಂದಿಗೆ ಮರಳುವವರನ್ನು ಅವನು ತನ್ನೆಡೆಗಿರುವ ಮಾರ್ಗದಲ್ಲಿ ಮುನ್ನಡೆಸುವನು. ವಮಾ ತಫರ್ರಕೂ ಇಲ್ಲಾ ಮಿನ್ ಬಅದಿ ಮಾ ಜಾಅಹುಮುಲ್ ಇಲ್ಮು ಬಗ್ಯನ್ ಬೈನಹುಂ ولولا كلمة سبقت من ربك إلى أجل مسمى لقضي بينهم وإن الذين أورثوا الكتاب من بعدهم لفي شك منه مريب. ಗ್ರಂಥದವರು ಭಿನ್ನರಾಗಿರುವುದು ಅವರ ಬಳಿಗೆ ಅರಿವು ಬಂದ ಬಳಿಕವಾಗಿತ್ತು. ಅದು ಅವರು ಪರಸ್ಪರ ಇಟ್ಟುಕೊಂಡಿದ್ದ ವಿರೋಧದ ಕಾರಣದಿಂದಾಗಿತ್ತು. ನಿಶ್ಚಿತವಾದ ಒಂದು ಅವಧಿಯವರೆಗೆ ಬಾಧಕವಾದ ಒಂದು ವಚನವು ತಮ್ಮ ರಬ್ಬಿನ ವತಿಯಿಂದ, ಅಂದರೆ ತಮ್ಮ ಪರಿಪಾಲಕನ ವತಿಯಿಂದ
ಪೂರ್ವಭಾವಿಯಾಗಿ ಇಲ್ಲದಿರುತ್ತಿದ್ದರೆ ಅವರ ಮಧ್ಯೆ ತಕ್ಷಣ ತೀರ್ಪು ನೀಡಲಾಗಿರುತ್ತಿತ್ತು. ಅವರ ಬಳಿಕ ಗ್ರಂಥದ ಉತ್ತರಾಧಿಕಾರವನ್ನು ಪಡೆದವರು ಖಂಡಿತವಾಗಿಯೂ ಅದರ ಬಗ್ಗೆ ಅವಿಶ್ವಾಸವನ್ನು ಹುಟ್ಟಿಸುವಂತಹ ಸಂದೇಹದಲ್ಲಿರುವರು. فلذلك فادع واستقم كما أمرت ولا تتبع أهواءهم وقل آمنت بما أنزل الله من كتاب وأمرت لأعدل بينكم الله ربنا وربكم لنا أعمالنا ولكم أعمالكم لا حجة بيننا وبينكم الله يجمع بيننا وإليه المصير. ಆದ್ದರಿಂದ ತಾವು ಉಪದೇಶ ನೀಡಿರಿ, ತಮಗೆ ಆಜ್ಞಾಪಿಸಲಾಗಿರುವಂತೆ ನೇರವಾಗಿ ನೆಲೆಗೊಳ್ಳಿರಿ, ಅವರ ದೇಹೇಚ್ಛೆಗಳನ್ನು ಹಿಂಬಾಲಿಸದಿರಿ. ಹೇಳಿರಿ, ಅಲ್ಲಾಹು ಅವತೀರ್ಣಗೊಳಿಸಿರುವ ಎಲ್ಲ ಗ್ರಂಥಗಳಲ್ಲೂ ನಾನು ವಿಶ್ವಾಸವಿಟ್ಟಿರುವೆನು. ನಿಮ್ಮ ಮಧ್ಯೆ ನ್ಯಾಯ ಪಾಲಿಸುವಂತೆ ನನಗೆ ಆಜ್ಞಾಪಿಸಲಾಗಿದೆ. ನಮ್ಮ ಪರಿಪಾಲಕ ಮತ್ತು ನಿಮ್ಮ ಪರಿಪಾಲಕ ಅಲ್ಲಾಹುವಾಗಿರುವನು. ನಮಗೆ ನಮ್ಮ ಕರ್ಮಗಳು ಮತ್ತು ನಿಮಗೆ ನಿಮ್ಮ ಕರ್ಮಗಳು, ನಮ್ಮ ಮತ್ತು ನಿಮ್ಮ ಮಧ್ಯೆ ಯಾವುದೇ ತರ್ಕವೂ ಇಲ್ಲ. ಅಲ್ಲಾಹು ನಮ್ಮನ್ನು ಪರಸ್ಪರ ಒಟ್ಟುಗೂಡಿಸುವನು, ಮರಳುವಿಕೆಯು ಅವನೆಡೆಗೆ ಆಗಿದೆ. ವಲ್ಲದೀನ ಯುಹಾಜ್ಜೂನ ಫಿಲ್ಲಾಹಿ ಮಿನ್ ಬಅದಿ ಮಸ್ತುಜೀಬ ಲಹು حجتهم داحضة عند ربهم وعليهم غضب ولهم عذاب شديد. ಅಲ್ಲಾಹುವಿನ ಕರೆಗೆ ಅಂಗೀಕಾರ ಸಿಕ್ಕಿದ ಬಳಿಕ ಅವನ ವಿಷಯದಲ್ಲಿ ತರ್ಕಿಸುವವರಾರೋ ಅವರ ತರ್ಕವು ಅವರ ರಬ್ಬಿನ ಬಳಿ, ಅಂದರೆ ಅವರ ಪರಿಪಾಲಕನ ಬಳಿ ನಿಷ್ಫಲವಾಗಿದೆ. ಅವರ ಮೇಲೆ ಕ್ರೋಧವಿರುವುದು ಮತ್ತು ಅವರಿಗೆ ಕಠಿಣವಾದ ಶಿಕ್ಷೆ ಇರುವುದು. ಅಲ್ಲಾಹುಲ್ಲದೀ ಅನ್ಜಲಲ್ ಕಿತಾಬ ಬಿಲ್ ಹಕ್ಕಿ ವಲ್ ಮೀಜಾನ್ ವಮಾ ಯುದ್ರೀಕ ಲಅಲ್ಲ ಅಸ್ಸಾಅತ ಕರೀಬ್. ಸತ್ಯದೊಂದಿಗೆ ಗ್ರಂಥವನ್ನು ಮತ್ತು ಸರಿತಪ್ಪುಗಳನ್ನು ತೂಗುವ ತಕ್ಕಡಿಯನ್ನು ಅವತೀರ್ಣಗೊಳಿಸಿದವನು ಅಲ್ಲಾಹುವಾಗಿರುವನು. ತಮಗೇನು ಗೊತ್ತು, ಆ ಅಂತ್ಯಗಳಿಗೆಯು ಸಮೀಪದಲ್ಲೇ ಇರಬಹುದು. ಯಸ್ತಅಜಿಲು ಬಿಹಲ್ಲದೀನ ಲಾ ಯುಮಿನೂನ ಬಿಹಾ ವಲ್ಲದೀನ ಆಮನೂ ಮುಶ್ಫಿಕೂನ ಮಿನ್ಹಾ ವಯಅಲಮೂನ ಅನ್ನಹಲ್ ಹಕ್ ಅಲಾ ಇನ್ನಲ್ಲದೀನ ಯುಮಾರೂನ ಫಿಸ್ಸಾಅತಿ ಲಫೀ ضಲಾಲಿನ್ ಬഈದ್. ಅದರಲ್ಲಿ, ಅಂದರೆ ಅಂತ್ಯಗಳಿಗೆಯಲ್ಲಿ ವಿಶ್ವಾಸವಿಡದವರು ಅದರ ಬಗ್ಗೆ ಆತುರ ಪಡುತ್ತಿರುವರು, ಆದರೆ ವಿಶ್ವಾಸಿಗಳು ಅದರ ಬಗ್ಗೆ ಭಯಭೀತರಾಗಿರುವರು. ಅದು ಸತ್ಯವೆಂದು ಅವರು ಅರಿತಿರುವರು. ಅರಿಯಿರಿ, ಖಂಡಿತವಾಗಿಯೂ ಅಂತ್ಯಗಳಿಗೆಯ ವಿಷಯದಲ್ಲಿ ತರ್ಕಿಸುವವರು ವಿದೂರವಾದ ಪಥಭ್ರಷ್ಟತೆಯಲ್ಲಿರುವರು. ಅಲ್ಲಾಹು ಲತೀಫುನ್ ಬಿಇಬಾದಿಹಿ ಯರ್ಜುಕು ಮನ್ ಯಶಾ ವಹುವಲ್ ಕವಿಯ್ಯುಲ್ ಅಜೀಜ್. ಅಲ್ಲಾಹು ತನ್ನ ದಾಸರೊಂದಿಗೆ ದಯೆಯುಳ್ಳವನಾಗಿರುವನು. ಅವನಿಚ್ಛಿಸುವವರಿಗೆ ಅವನು ಅನ್ನಾಧಾರವನ್ನು ಒದಗಿಸುವನು. ಅವನು ಬಲಿಷ್ಠನೂ ಪ್ರತಾಪಶಾಲಿಯೂ ಆಗಿರುವನು. ಮನ್ ಕಾನ ಯುರೀದು ಹರ್ಸಲ್ ಆಖಿರತಿ ನಜಿದ್ ಲಹು ಫೀ ಹರ್ಸಿಹಿ ವಮನ್ ಕಾನ ಯುರೀದು ಹರ್ಸದ್ ದುನ್ಯಾ ನುಅತಿಹಿ ಮಿನ್ಹಾ ವಮಾ ಲಹು ಫಿಲ್ ಆಖಿರತಿ ಮಿನ್ ನಸೀಬ್. ಯಾರಾದರೂ ಪರಲೋಕದ ಕೃಷಿಯನ್ನು ಬಯಸುವುದಾದರೆ ಅವನ ಕೃಷಿಯಲ್ಲಿ ನಾವು ಅವನಿಗೆ ಹೆಚ್ಚುವರಿಯನ್ನು ನೀಡುವೆವು. ಯಾರಾದರೂ ಇಹಲೋಕದ ಕೃಷಿಯನ್ನು ಬಯಸುವುದಾದರೆ ನಾವು ಅವನಿಗೆ ಅದರಿಂದ ನೀಡುವೆವು. ಪರಲೋಕದಲ್ಲಿ ಅವನಿಗೆ
ಯಾವುದೇ ಪಾಲೂ ಇರಲಾರದು. أم لهم شركاء شرعوا لهم من الدين ما لم يأذن به الله ولولا كلمة الفصل لقضي بينهم وإن الظالمين لهم عذاب أليم. ಅಲ್ಲಾಹು ಅನುಮತಿಸದ ವಿಷಯವನ್ನು ಅವರಿಗೆ ಧರ್ಮವನ್ನಾಗಿ ಮಾಡಿಕೊಟ್ಟ ಯಾರಾದರೂ ಸಹಭಾಗಿಗಳು ಅವರಿಗಿರುವರೇ? ನಿರ್ಣಾಯಕ ವಿಧಿಯ ಬಗ್ಗೆ ಇರುವ ಆಜ್ಞೆಯು ಇಲ್ಲದಿರುತ್ತಿದ್ದರೆ ಅವರ ಮಧ್ಯೆ ತಕ್ಷಣ ತೀರ್ಪು ನೀಡಲಾಗುತ್ತಿತ್ತು. ಖಂಡಿತವಾಗಿಯೂ ಅಕ್ರಮಿಗಳಿಗೆ ಯಾತನಾಮಯವಾದ ಶಿಕ್ಷೆ ಇದೆ. ترى الظالمين مشفقين مما كسبوا وهو واقع بهم والذين آمنوا وعملوا الصالحات في روضات الجنات لهم ما يشاءون عند ربهم ذلك هو الفضل الكبير. ಆ ಅಕ್ರಮಿಗಳು ತಾವು ಸಂಪಾದಿಸಿರುವುದರ ಬಗ್ಗೆ ಪರಲೋಕದಲ್ಲಿ ಭಯಭೀತರಾಗಿರುವುದಾಗಿ ತಾವು ಕಾಣುವಿರಿ. ಅದು ಅಂದರೆ ಸಂಪಾದಿಸಿದ್ದಕ್ಕಿರುವ ಶಿಕ್ಷೆಯು ಅವರ ಮೇಲೆ ಸಂಭವಿಸಿಯೇ ತೀರುವುದು. ಸತ್ಯವಿಶ್ವಾಸವಿಟ್ಟವರು ಮತ್ತು ಸತ್ಕರ್ಮವೆಸಗಿದವರು ಸ್ವರ್ಗೋದ್ಯಾನಗಳಲ್ಲಿರುವರು. ಅವರು ಏನನ್ನು ಬಯಸುವರೋ ಅದು ಅವರ ರಬ್ಬಿನ ಬಳಿ, ಅಂದರೆ ಅವರ ಪರಿಪಾಲಕನ ಬಳಿ ಅವರಿಗಿರುವುದು. ಮಹಾ ಅನುಗ್ರಹವು ಅದೇ ಆಗಿದೆ. ذلك الذي يبشر الله عباده الذين آمنوا وعملوا الصالحات قل لا أسألكم عليه أجرا إلا المودة في القربى ومن يقترف حسنة نزد له فيها حسنا إن الله غفور شكور. ಅದು ವಿಶ್ವಾಸವಿಡುವ ಮತ್ತು ಸತ್ಕರ್ಮವೆಸಗುವ ತನ್ನ ದಾಸರಿಗೆ ಅಲ್ಲಾಹು ತಿಳಿಸುವ ಶುಭವಾರ್ತೆಯಾಗಿದೆ. ಹೇಳಿರಿ, ಅದಕ್ಕಾಗಿ ನಾನು ನಿಮ್ಮೊಂದಿಗೆ ಯಾವುದೇ ಪ್ರತಿಫಲವನ್ನು ಬೇಡಲಾರೆನು ನಿಕಟ ಸಂಬಂಧದ ಹೆಸರಲ್ಲಿರುವ ಪ್ರೀತಿಯ ಹೊರತು. ಯಾರಾದರೂ ಒಂದು ಸತ್ಕರ್ಮವನ್ನು ಮಾಡಿದರೆ ನಾವು ಅವನಿಗೆ ತನ್ಮೂಲಕ ಒಳಿತನ್ನು ಹೆಚ್ಚಿಸಿಕೊಡುವೆವು. ಖಂಡಿತವಾಗಿಯೂ ಅಲ್ಲಾಹು ಅತ್ಯಧಿಕ ಕ್ಷಮಿಸುವವನು, ಅತ್ಯಧಿಕ ಕೃತಜ್ಞನೂ ಆಗಿರುವನು. أم يقولون افترى على الله كذبا فإن يشأ الله يختم على قلبك ويمحو الله الباطل ويحق الحق بكلماته إنه عليم بذات الصدور. ಅಥವಾ ಅವರು ಅಂದರೆ ಪ್ರವಾದಿ ಅಲ್ಲಾಹುವಿನ ಮೇಲೆ ಸುಳ್ಳನ್ನು ಹೆಣೆದಿರುವರು ಎಂದು ಅವರು ಹೇಳುತ್ತಿರುವರೇ? ಅಲ್ಲಾಹು ಇಚ್ಛಿಸುತ್ತಿದ್ದರೆ ಅವನು ತಮ್ಮ ಹೃದಯದ ಮೇಲೆ ಮುದ್ರೆ ಎತ್ತುತ್ತಿದ್ದನು. ಅಲ್ಲಾಹು ಅಸತ್ಯವನ್ನು ಅಳಿಸುವನು ಮತ್ತು ತನ್ನ ವಚನಗಳ ಮೂಲಕ ಸತ್ಯವನ್ನು ಸ್ಥಿರಪಡಿಸುವನು. ಖಂಡಿತವಾಗಿಯೂ ಅವನು ಹೃದಯಗಳಲ್ಲಿರುವುದನ್ನು ಅರಿಯುವವನಾಗಿರುವನು. وهو الذي يقبل التوبة عن عباده ويعفو عن السيئات ويعلم ما تفعلون. ಅವನು ತನ್ನ ದಾಸರಿಂದ ಪಶ್ಚಾತ್ತಾಪವನ್ನು ಸ್ವೀಕರಿಸುವವನಾಗಿರುವನು. ಅವನು ದುಷ್ಕೃತ್ಯಗಳನ್ನು ಮನ್ನಿಸುವನು. ನೀವೇನು ಮಾಡುತ್ತಿರುವಿರೋ ಅದನ್ನು ಅವನು ಅರಿಯುವನು. ويستجيب الذين آمنوا وعملوا الصالحات ويزيدهم من فضله والكافرون لهم عذاب شديد. ಸತ್ಯವಿಶ್ವಾಸವಿಟ್ಟವರಿಗೂ ಸತ್ಕರ್ಮವೆಸಗಿದವರಿಗೂ ಅವರ ಪ್ರಾರ್ಥನೆಗಳಿಗೆ
ಅವನು ಉತ್ತರವನ್ನು ನೀಡುವನು ಮತ್ತು ತನ್ನ ಅನುಗ್ರಹದಿಂದ ಅವರಿಗೆ ಹೆಚ್ಚಿಸಿಕೊಡುವನು. ಸತ್ಯ ನಿಷೇಧಿಗಳಾರೋ ಅವರಿಗೆ ಕಠಿಣವಾದ ಶಿಕ್ಷೆ ಇದೆ. وَلَوْ بَسَطَ اللَّهُ الرِّزْقَ لِعِبَادِهِ لَبَغَوْا فِي الْأَرْضِ وَلَكِنْ يُنَزِّلُ بِقَدَرٍ مَا يَشَاءُ إِنَّهُ بِعِبَادِهِ خَبِيرٌ بَصِيرٌ. ಅಲ್ಲಾಹು ತನ್ನ ದಾಸರಿಗೆ ಅನ್ನಾಧಾರವನ್ನು ವಿಶಾಲಗೊಳಿಸಿರುತ್ತಿದ್ದರೆ ಅವರು ಭೂಮಿಯಲ್ಲಿ ಅತಿಕ್ರಮವೆಸಗುತ್ತಿದ್ದರು. ಆದರೆ ಅವನು ತಾನು ಇಚ್ಛಿಸುವುದನ್ನು ಒಂದು ಪ್ರಮಾಣಕ್ಕನುಗುಣವಾಗಿ ಇಳಿಸಿಕೊಡುವನು. ಖಂಡಿತವಾಗಿಯೂ ಅವನು ತನ್ನ ದಾಸರ ಬಗ್ಗೆ ಸೂಕ್ಷ್ಮಜ್ಞಾನಿಯೂ ವೀಕ್ಷಿಸುವವನೂ ಆಗಿರುವನು. وهو الذي ينزل الغيث من بعد ما قنطوا وينشر رحمته وهو الولي الحميد. ಮನುಷ್ಯರು ನಿರಾಶರಾದ ಬಳಿಕ ಮಳೆಯನ್ನು ಸುರಿಸುವವನು ಮತ್ತು ತನ್ನ ಕಾರುಣ್ಯವನ್ನು ವಿಸ್ತರಿಸುವವನು ಅವನಾಗಿರುವನು. ಅವನು ಸ್ತುತ್ಯರ್ಹನಾದ ರಕ್ಷಕನಾಗಿರುವನು. ومن آياته خلق السماوات والأرض وما بث فيهما من دابة وهو على جمعهم إذا يشاء قدير. ಆಕಾಶಗಳನ್ನು ಮತ್ತು ಭೂಮಿಯನ್ನು ಸೃಷ್ಟಿಸಿರುವುದು ಹಾಗೂ ಅವೆರಡರಲ್ಲೂ ಅವನು ಜೀವರಾಶಿಗಳನ್ನು ಹಬ್ಬಿಸಿರುವುದು ಅವನ ದೃಷ್ಟಾಂತಗಳಲ್ಲಿ ಸೇರಿದ್ದಾಗಿವೆ. ಅವನಿಚ್ಛಿಸುವಾಗ ಅವರನ್ನು ಒಟ್ಟುಗೂಡಿಸಲು ಅವನು ಸಾಮರ್ಥ್ಯವುಳ್ಳವನಾಗಿರುವನು. وما أصابكم من مصيبة فبما كسبت أيديكم ويعفو عن كثير. ನಿಮಗೆ ಯಾವುದಾದರೂ ವಿಪತ್ತು ಬಾಧಿಸಿದ್ದರೆ ಅದು ನಿಮ್ಮ ಕೈಗಳು ಮಾಡಿರುವುದರ ಫಲವಾಗಿಯೇ ಆಗಿದೆ. ಹೆಚ್ಚಿನವುಗಳನ್ನು ಅವನು ಮನ್ನಿಸುವನು. وما أنتم بمعجزين في الأرض وما لكم من دون الله من ولي ولا نصير. ಭೂಮಿಯಲ್ಲಿ ಅಲ್ಲಾಹುವನ್ನು ಸೋಲಿಸಲು ನಿಮಗೆ ಸಾಧ್ಯವಾಗದು. ಅಲ್ಲಾಹುವಿನ ಹೊರತು ನಿಮಗೆ ಅನ್ಯ ರಕ್ಷಕರಾಗಲಿ ಸಹಾಯಕರಾಗಲಿ ಇಲ್ಲ. ومن آياته الجوار في البحر كالأعلام. ಸಮುದ್ರಗಳಲ್ಲಿ ಬೆಟ್ಟಗಳಂತೆ ಚಲಿಸುವ ಹಡಗುಗಳು ಅವನ ದೃಷ್ಟಾಂತಗಳಲ್ಲಿ ಸೇರಿದ್ದಾಗಿವೆ. إن يشأ يسكن الريح فيظللن رواكد على ظهره إن في ذلك لآيات لكل صبار شكور. ಅವನು ಇಚ್ಛಿಸಿದರೆ ಅವನು ಗಾಳಿಯನ್ನು ಸ್ತಬ್ಧಗೊಳಿಸುವನು. ಆಗ ಅವು ಸಮುದ್ರಗಳ ಮೇಲ್ಭಾಗದಲ್ಲಿ ನಿಶ್ಚಲವಾಗಿ ನಿಲ್ಲುವು. ಖಂಡಿತವಾಗಿಯೂ ತಾಳ್ಮೆ ವಹಿಸುವ ಮತ್ತು ಕೃತಜ್ಞತೆ ಸಲ್ಲಿಸುವ ಎಲ್ಲರಿಗೂ ಅದರಲ್ಲಿ ದೃಷ್ಟಾಂತಗಳಿವೆ. أو يوبقهن بما كسبوا ويعفو عن كثير. ಅಥವಾ ಅವರು ಮಾಡಿಕೊಂಡಿರುವುದರ ಫಲವಾಗಿ ಅವುಗಳನ್ನು ಅಂದರೆ ಹಡಗುಗಳನ್ನು ಅವನು ನಾಶ ಮಾಡುವನು. ಹೆಚ್ಚಿನವುಗಳನ್ನು ಅವನು ಮನ್ನಿಸುವನು. ويعلم الذين يجادلون في آياتنا ما لهم من محيص. ನಮ್ಮ ದೃಷ್ಟಾಂತಗಳ ಬಗ್ಗೆ ತರ್ಕಿಸುವವರು ತಮಗೆ ಯಾವುದೇ ಅಭಯಸ್ಥಾನವೂ ಇಲ್ಲ ಎಂಬುದನ್ನು ಅರಿಯುವ ಸಲುವಾಗಿ. فما أوتيتم من شيء فمتاع الحياة الدنيا وما عند الله خير وأبقى للذين آمنوا وعلى ربهم يتوكلون. ನಿಮಗೇನಾದರೂ ನೀಡಲಾಗಿದ್ದರೆ ಅದು ಐಹಿಕ ಜೀವನದ ತಾತ್ಕಾಲಿಕ ಸುಖಾನುಭೂತಿ ಮಾತ್ರವಾಗಿದೆ. ಅಲ್ಲಾಹುವಿನ ಬಳಿ ಇರುವುದು ಅತ್ಯುತ್ತಮವೂ ಹೆಚ್ಚು ಅವಶೇಷಿಸುವುದೂ ಆಗಿದೆ. ಅದು ವಿಶ್ವಾಸವಿಟ್ಟವರಿಗೆ
ಮತ್ತು ತಮ್ಮ ರಬ್ಬಿನ ಅಂದರೆ ತಮ್ಮ ಪರಿಪಾಲಕನ ಮೇಲೆ ಭರವಸೆ ಇಟ್ಟವರಿಗೆ ಇರುವುದಾಗಿದೆ. والذين يجتنبون كبائر الإثم والفواحش وإذا ما غضبوا هم يغفرون. ಮಹಾಪಾಪಗಳನ್ನು ಮತ್ತು ನೀಚ ಕೃತ್ಯಗಳನ್ನು ವರ್ಜಿಸುವವರಿಗೆ ಮತ್ತು ಕೋಪ ಬಂದಾಗ ಕ್ಷಮಿಸುವವರಿಗೆ. والذين استجابوا لربهم وأقاموا الصلاة وأمرهم شورى بينهم ومما رزقناهم ينفقون. ತಮ್ಮ ರಬ್ಬಿನ ಕರೆಯನ್ನು ಅಂದರೆ ತಮ್ಮ ಪರಿಪಾಲಕನ ಕರೆಯನ್ನು ಸ್ವೀಕರಿಸಿದವರಿಗೆ, ನಮಾಜನ್ನು ಸಂಸ್ಥಾಪಿಸಿದವರಿಗೆ, ತಮ್ಮ ವಿಷಯವನ್ನು ಪರಸ್ಪರ ಸಮಾಲೋಚನೆಯ ಮೂಲಕ ತೀರ್ಮಾನಿಸುವವರಿಗೆ ಮತ್ತು ನಾವು ಒದಗಿಸಿರುವುದರಿಂದ ವ್ಯಯಿಸುವವರಿಗೆ. والذين إذا أصابهم البغي هم ينتصرون. ತಾವು ಯಾವುದಾದರೂ ದೌರ್ಜನ್ಯವನ್ನು ಎದುರಿಸಬೇಕಾಗಿ ಬಂದರೆ ರಕ್ಷಣಾ ಕ್ರಮವನ್ನು ಕೈಗೊಳ್ಳುವವರಿಗೆ. وجزاء سيئة سيئة مثلها فمن عفا وأصلح فأجره على الله إنه لا يحب الظالمين. ಒಂದು ಕೆಡುಕಿಗಿರುವ ಪ್ರತಿಫಲವು ಅದಕ್ಕೆ ಸಮಾನವಾಗಿರುವ ಕೆಡುಕಾಗಿದೆ. ಆದರೆ ಯಾರಾದರೂ ಮನ್ನಿಸುವುದಾದರೆ ಮತ್ತು ಸಂಧಾನ ಮಾಡುವುದಾದರೆ ಅವನಿಗಿರುವ ಪ್ರತಿಫಲವನ್ನು ನೀಡುವುದು ಅಲ್ಲಾಹುವಿನ ಬಾಧ್ಯತೆಯಾಗಿದೆ. ಖಂಡಿತವಾಗಿಯೂ ಅವನು ಅಕ್ರಮವೆಸಗುವವರನ್ನು ಮೆಚ್ಚುವುದಿಲ್ಲ. وَلَمَنِ انتصر بعد ظلمه فأولئك ما عليهم من سبيل. ತಾನು ದೌರ್ಜನ್ಯಕ್ಕೊಳಗಾದ ಬಳಿಕ ಯಾರಾದರೂ ರಕ್ಷಣಾ ಕ್ರಮವನ್ನು ಕೈಗೊಳ್ಳುವುದಾದರೆ ಅವರ ಮೇಲೆ ತಪ್ಪನ್ನು ಹೊರಿಸಲು ಯಾವುದೇ ಮಾರ್ಗವೂ ಇಲ್ಲ. إنما السبيل على الذين يظلمون الناس ويبغون في الأرض بغير الحق أولئك لهم عذاب أليم. ತಪ್ಪು ಹೊರಿಸಲು ಮಾರ್ಗವಿರುವುದು ಜನರೊಂದಿಗೆ ಅನ್ಯಾಯವೆಸಗುವ ಮತ್ತು ಭೂಮಿಯಲ್ಲಿ ಅನ್ಯಾಯವಾಗಿ ಅತಿಕ್ರಮವೆಸಗುವವರ ಮೇಲೆ ಮಾತ್ರವಾಗಿದೆ. ಯಾತನಾಮಯ ಶಿಕ್ಷೆ ಇರುವುದು ಅವರಿಗಾಗಿದೆ. وَلَمَنْ صَبَرَ وَغَفَرَ إِنَّ ذَلِكَ لَمِنْ عَزْمِ الْأُمُورِ. ಯಾರಾದರೂ ತಾಳ್ಮೆ ವಹಿಸುವುದಾದರೆ ಮತ್ತು ಕ್ಷಮಿಸುವುದಾದರೆ ಖಂಡಿತವಾಗಿಯೂ ಅದು ದೃಢ ನಿರ್ಧಾರ ಕೈಗೊಳ್ಳಬೇಕಾದ ವಿಷಯಗಳಲ್ಲಿ ಸೇರಿದ್ದಾಗಿದೆ. وَمَنْ يُضْلِلِ اللَّهُ فَمَا لَهُ مِنْ وَلِيٍّ مِنْ بَعْدِهِ وَتَرَى الظَّالِمِينَ لَمَّا رَأَوُا الْعَذَابَ يَقُولُونَ هَلْ إِلَى مَرَدٍّ مِنْ سَبِيلٍ. ಅಲ್ಲಾಹು ಯಾರನ್ನು ಪಥಭ್ರಷ್ಟಗೊಳಿಸುವನು, ತರುವಾಯ ಅವನಿಗೆ ಯಾವುದೇ ರಕ್ಷಕನೂ ಇಲ್ಲ. ಶಿಕ್ಷೆಯನ್ನು ಕಣ್ಣಾರೆ ಕಾಣುವಾಗ ಮರಳಿ ಹೋಗಲು ಯಾವುದಾದರೂ ದಾರಿ ಇದೆಯೇ ಎಂದು ಅಕ್ರಮವೆಸಗಿದವರು ಹೇಳುತ್ತಿರುವುದಾಗಿ ತಾವು ಕಾಣುವಿರಿ. وَتَرَاهُمْ يُعْرَضُونَ عَلَيْهَا خَاشِعِينَ مِنَ الذُّلِّ يَنظُرُونَ مِنْ طَرْفٍ خَفِيٍّ وَقَالَ الَّذِينَ آمَنُوا إِنَّ الْخَاسِرِينَ الَّذِينَ خَسِرُوا أَنفُسَهُمْ وَأَهْلِيهِمْ يَوْمَ الْقِيَامَةِ أَلَا إِنَّ الظَّالِمِينَ فِي عَذَابٍ مُقِيمٍ. ಅವಮಾನದಿಂದ ಶರಣಾಗತರಾದವರಾಗಿ ಅವರನ್ನು ಅದರ ಅಂದರೆ ನರಕಾಗ್ನಿಯ ಮುಂದೆ ಪ್ರದರ್ಶಿಸಲಾಗುವುದನ್ನು ತಾವು ಕಾಣುವಿರಿ. ಅವರು ಕುಡಿನೋಟದಿಂದ ನೋಡುತ್ತಿರುವರು. ವಿಶ್ವಾಸವಿಟ್ಟವರು ಹೇಳುವರು, ಪುನರುತ್ಥಾನ ದಿನದಂದು ಸ್ವತಃ ತಮ್ಮನ್ನು ಮತ್ತು ತಮ್ಮ ಸಂಬಂಧಿಕರನ್ನು ಕಳೆದುಕೊಂಡವರು ಯಾರೋ ಅವರೇ ನಷ್ಟ ಹೊಂದಿದವರಾಗಿರುವರು. ಅರಿಯಿರಿ,
ಖಂಡಿತವಾಗಿಯೂ ಅಕ್ರಮಿಗಳು ಶಾಶ್ವತವಾದ ಶಿಕ್ಷೆಯಲ್ಲಿರುವರು. ವಮಾ ಕಾನ ಲಹುಂ ಮಿನ್ ಔಲಿಯಾಅ ಯನ್ಸುರೂನಹುಂ ಮಿನ್ ದೂನಿಲ್ಲಾಹ್ ವಮನ್ ಯುದ್ಲಿಲಿಲ್ಲಾಹು ಫಮಾ ಲಹು ಮಿನ್ ಸಬೀಲ್. ಅಲ್ಲಾಹುವಿನ ಹೊರತು ಅವರಿಗೆ ಸಹಾಯ ಮಾಡುವ ಅನ್ಯ ರಕ್ಷಕರಾರೂ ಅವರಿಗಿರಲಾರರು. ಅಲ್ಲಾಹು ಯಾರನ್ನು ಪಥಭ್ರಷ್ಟಗೊಳಿಸುವನೋ ಅವನಿಗೆ ಗುರಿಮುಟ್ಟಲು ಯಾವುದೇ ಮಾರ್ಗವೂ ಇಲ್ಲ. ಇಸ್ತಜೀಬೂ ಲಿರಬ್ಬಿಕುಂ ಮಿನ್ क़ब्लि ಅನ್ ಯಅತಿಯ ಯೌಮುನ್ ಲಾ ಮರದ್ದ ಲಹು ಮಿನಲ್ಲಾಹ್ ಮಾ ಲಕುಂ ಮಿನ್ ಮಲ್ಜಇನ್ ಯೌಮಇದಿನ್ ವಮಾ ಲಕುಂ ಮಿನ್ ನಕೀರ್. ಒಂದು ದಿನ ಬರುವುದಕ್ಕೆ ಮುಂಚೆ ನೀವು ನಿಮ್ಮ ರಬ್ಬಿನ ಕರೆಯನ್ನು, ಅಂದರೆ ನಿಮ್ಮ ಪರಿಪಾಲಕನ ಕರೆಯನ್ನು ಸ್ವೀಕರಿಸಿರಿ. ಅಲ್ಲಾಹುವಿನಿಂದಿರುವ ಆ ದಿನವನ್ನು ತಡೆಹಿಡಿಯಲು ಸಾಧ್ಯವಾಗದು. ಅಂದು ನಿಮಗೆ ಯಾವುದೇ ಅಭಯಸ್ಥಾನವೂ ಇರಲಾರದು. ಪಾಪಗಳನ್ನು ನಿರಾಕರಿಸಲು ನಿಮ್ಮಿಂದಾಗದು. ಫಇನ್ ಅಅರದು ಫಮಾ ಅರ್ಸಲ್ನಾಕ ಅಲೈಹಿಂ ಹಫೀಜಾ ಇನ್ ಅಲೈಕ ಇಲ್ಲಲ್ ಬಲಾಗ್ ವಇನ್ನಾ ಇದಾ أذقنا الإنسان منا رحمة فرح بها وإن تصبهم سيئة بما قدمت أيديهم فإن الإنسان كفور. ಓ ಪ್ರವಾದಿಯವರೇ, ಅವರೇನಾದರೂ ವಿಮುಖರಾಗುವುದಾದರೆ ತಮ್ಮನ್ನು ನಾವು ಅವರ ಮೇಲೆ ಕಾವಲುಗಾರರನ್ನಾಗಿ ಕಳುಹಿಸಿಲ್ಲ. ತಮ್ಮ ಮೇಲಿರುವುದು ಸಂದೇಶವನ್ನು ತಲುಪಿಸುವ ಹೊಣೆ ಮಾತ್ರವಾಗಿದೆ. ಖಂಡಿತವಾಗಿಯೂ ನಾವು ನಮ್ಮ ವತಿಯ ಒಂದು ಅನುಗ್ರಹವನ್ನು ಮನುಷ್ಯನಿಗೆ ಆಸ್ವಾದಿಸುವಂತೆ ಮಾಡಿದರೆ ಅದರಿಂದಾಗಿ ಅವನು ಆಹ್ಲಾದಿತನಾಗುವನು. ಅವರ ಕೈಗಳು ಮುಂಚೆ ಮಾಡಿಟ್ಟಿರುವುದರ ಫಲವಾಗಿ ಯಾವುದಾದರೂ ಕೆಡುಕು ಅವರಿಗೆ ಬಾಧಿಸಿದರೆ ಖಂಡಿತವಾಗಿಯೂ ಮನುಷ್ಯನು ಕೃತಜ್ಞತೆ ತೋರುವವನಾಗುವನು. ಲಿಲ್ಲಾಹಿ ಮುಲ್ಕು ಸ್ಸಮಾವಾತಿ ವಲ್ ಅರ್ದ್ ಯಖ್ಲುಕು ಮಾ ಯಶಾ ಯಹಬು ಲಿಮನ್ ಯಶಾಉ ಇನಾಥನ್ ವಯಹಬು ಲಿಮನ್ ಯಶಾಉ ذುಕೂರ್. ಆಕಾಶಗಳ ಮತ್ತು ಭೂಮಿಯ ಆಧಿಪತ್ಯವು ಅಲ್ಲಾಹುವಿಗಾಗಿದೆ. ಅವನಿಚ್ಛಿಸುವುದನ್ನು ಅವನು ಸೃಷ್ಟಿಸುವನು. ಅವನಿಚ್ಛಿಸುವವರಿಗೆ ಅವನು ಹೆಣ್ಣು ಮಕ್ಕಳನ್ನು ಕರುಣಿಸುವನು. ಅವನಿಚ್ಛಿಸುವವರಿಗೆ ಅವನು ಗಂಡು ಮಕ್ಕಳನ್ನು ಕರುಣಿಸುವನು. ಔ ಯುಜವ್ವಿಜುಹುಂ ذುಕ್ರಾನನ್ ವ ಇನಾಥಾ ವಯಜಅಲು ಮನ್ ಯಶಾಉ ಅಕೀಮಾ ಇನ್ನಹು ಅಲೀಮುನ್ ಕದೀರ್. ಅಥವಾ ಅವನು ಅವರಿಗೆ ಗಂಡು ಮತ್ತು ಹೆಣ್ಣು ಮಕ್ಕಳನ್ನು ಜೊತೆಯಾಗಿ ಕರುಣಿಸುವನು. ಅವನಿಚ್ಛಿಸುವವರನ್ನು ಅವನು ಬಂಜೆಯನ್ನಾಗಿ ಮಾಡುವನು. ಖಂಡಿತವಾಗಿಯೂ ಅವನು ಸರ್ವಜ್ಞನೂ ಸರ್ವಶಕ್ತನೂ ಆಗಿರುವನು. ವಮಾ ಕಾನ ಲಿಬಶರಿನ್ ಅನ್ ಯುಕಲ್ಲಿಮಹು ಅಲ್ಲಾಹು ಇಲ್ಲಾ ವಹ್ಯನ್ ಔ ಮಿನ್ ವರಾಇ ಹಿಜಾಬಿನ್ ಔ يرسل رسولا فيوحي بإذنه ما يشاء إنه علي حكيم. ನೇರವಾಗಿರುವ ದಿವ್ಯ ಸಂದೇಶ ಎಂಬ ನೆಲೆಯಲ್ಲಿ ಅಥವಾ ಒಂದು ಪರದೆಯ ಹಿಂದಿನಿಂದ ಅಥವಾ ಒಬ್ಬ ದೂತರನ್ನು ಕಳುಹಿಸಿ ಅಲ್ಲಾಹುವಿನ ಅನುಮತಿ ಪ್ರಕಾರ ಅವನು ಇಚ್ಛಿಸುವುದನ್ನು ಅವರು, ಅಂದರೆ ದೂತರು, ಸಂದೇಶವಾಗಿ ನೀಡುವರು ಎಂಬ ನೆಲೆಯಲ್ಲಿ ಹೊರತು ಅಲ್ಲಾಹು ತನ್ನೊಂದಿಗೆ ಮಾತನಾಡುವನು ಎಂಬ ಸ್ಥಿತಿಯು ಯಾವ ಮನುಷ್ಯನಿಗೂ ಉಂಟಾಗಲಾರದು.
ಖಂಡಿತವಾಗಿಯೂ ಅವನು ಉನ್ನತನೂ ಯುಕ್ತಿಪೂರ್ಣನೂ ಆಗಿರುವನು. وكذلك أوحينا إليك روحا من أمرنا ما كنت تدري ما الكتاب ولا الإيمان ولكن جعلناه نورا نهدي به من نشاء من عبادنا وإنك لتهدي إلى صراط مستقيم. ಹೀಗೆ ನಾವು ತಮಗೆ ನಮ್ಮ ಆಜ್ಞೆಯಿಂದಾಗಿ ಒಂದು ಸ್ಫೂರ್ತಿದಾಯಕ ಸಂದೇಶವನ್ನು ನೀಡಿರುವೆವು. ಗ್ರಂಥವಾಗಲಿ ಸತ್ಯವಿಶ್ವಾಸವಾಗಲಿ ಏನೆಂದು ತಮಗೆ ತಿಳಿದಿರಲಿಲ್ಲ. ಆದರೆ ನಾವು ಅದನ್ನು ಒಂದು ಪ್ರಕಾಶವನ್ನಾಗಿ ಮಾಡಿದೆವು. ಅದರ ಮೂಲಕ ನಮ್ಮ ದಾಸರ ಪೈಕಿ ನಾವಿಚ್ಛಿಸುವವರಿಗೆ ನಾವು ಹಾದಿಯನ್ನು ತೋರಿಸುವೆವು. ಖಂಡಿತವಾಗಿಯೂ ತಾವು ಮಾರ್ಗದರ್ಶನ ಮಾಡುತ್ತಿರುವುದು ನೇರವಾದ ಮಾರ್ಗದೆಡೆಗೆ ಆಗಿದೆ. ಸಿರಾತಿಲ್ಲಾಹಿ ಅಲ್ಲದೀ ಲಹು ಮಾ ಫಿಸ್ ಸಮಾವಾತಿ ವಮಾ ಫಿಲ್ ಅರ್ದ್ ಅಲಾ ಇಲಲ್ಲಾಹಿ ತಸೀರುಲ್ ಉಮೂರ್. ಆಕಾಶಗಳಲ್ಲಿರುವುದು ಮತ್ತು ಭೂಮಿಯಲ್ಲಿರುವುದು ಯಾರದ್ದಾಗಿದೆಯೋ ಆ ಅಲ್ಲಾಹುವಿನ ಮಾರ್ಗದೆಡೆಗೆ ಅರಿಯಿರಿ. ವಿಷಯಗಳೆಲ್ಲವೂ ಮರಳುವುದು ಅಲ್ಲಾಹುವಿನೆಡೆಗೆ ಆಗಿದೆ.